ಎಲ್ರಿಗೂ ನಮಸ್ಕಾರ. ಇವತ್ತು ಬ್ರೌನ್ ರೈಸ್ ನುಚ್ಚಲ್ಲಿ ಒಂದು ಸ್ವೀಟ್ ಮಾಡೋದು ತೋರಿಸ್ಕೊಡ್ತೀನಿ ನಾನು. ತುಪ್ಪ ಹಾಕ್ಕೊಳ್ಳೋಣ. ಕೆಂಪು ಅಕ್ಕಿ ಬರುತ್ತಲ್ಲ, ಆ ಅಕ್ಕಿದು ನುಚ್ಚು 2 ಟೇಬಲ್ ಸ್ಪೂನು ತುಪ್ಪ ಹಾಕಿದ್ದೀನಿ. 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕರಗಬೇಕು ಚೆನ್ನಾಗೆ. ತುಪ್ಪ ಕಾದಿದೆ ನೋಡಿ. ಈ ನುಚ್ಚು ಬ್ರೌನ್ ಅಕ್ಕಿ ಗೊತ್ತಲ್ಲ, ಕೇರಳ ರೈಸ್ ಇರುತ್ತಲ್ಲ, ಕೆಂಪಕ್ಕಿ, ಅದ್ರ ನುಚ್ಚು. ಇದು ಕ್ಲೀನಾಗೇ ಇದೆ, ತೊಳೆಯೋದೇನು ಬೇಡ. ಇದನ್ನು ಚೆನ್ನಾಗಿ ಹುರ್ಕೋಬೇಕು ನಾವು. ಇವಾಗ ಹುರಿಬೇಕು. ಅದೊಂದು ಅಕ್ಕಿ ಉರಿತಾ ಒಂದು ಗಮಲ್ ಬರುತ್ತಲ್ಲ ಪರಿಮಳ, ಅಲ್ಲೇವರೆಗೂ ಹುರ್ಕೋಬೇಕು ನಾವು. ಈ ಅಕ್ಕಿ ಉರಿತಾ ನೋಡಿದ್ರೆ ಬೆಳ್ಳಗಾಗಿದೆ. ಎಲ್ಲ ನೀಟಾಗಿ ಹುರ್ಕೋಬೇಕು. ಈ ಥರನೇ ಹುರ್ಕೋಬೇಕು. ಅದಕ್ಕಿರ್ಬೇಕು ಉರಿಯೋದು. ಕೆಂಪಗಿತ್ತು ಹಾಕುವಾಗ ನೋಡಿದ್ರೆ. ಇವಾಗ ಎಷ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಅಂತ. ಹಾಗೆ ಹುರ್ಕೋಬೇಕು ನೀವು. ಇವಾಗ ನೀರು ಹಾಕ್ಕೊಳ್ಳೋಣ. ಅದರಲ್ಲಿ ಏನಿಲ್ಲ ಅಂದರೆ 2.5 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ನಾನು. ಸಾಕು, ಅನ್ನ ಮಾಡೋವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಇದಕ್ಕೆ. ಇವಾಗ ಮುಚ್ಚೋಣ. ಇವಾಗ ಕುಕ್ಕರ್ ಮುಚ್ಚೋಣ. 2ರಿಂದ 3 ಸಿಟಿ ತೊಗೊಂಡ್ರೆ ಸಾಕು. 2ರಿಂದ 3 ಸಿಟಿ ಹೊಡೆಸ್ಕೊಂಡಿದ್ದೀನಿ. ಅನ್ನ ಬೇರ್ತಲ್ಲ, ಆ ಥರನೇ ಬೆಂದಿದೆ ನೋಡಿದ್ರ. ಮೀಡಿಯಮ್ ಕಪ್ಪಲ್ಲಿ 1 ಕಪ್ಪು ನುಚ್ಚು ಹಾಕಿದ್ದೆ ನಾನು, ಅಕ್ಕಿ ನುಚ್ಚು. ಇವಾಗ ನೋಡಿ, ಅರ್ಧ ಕಪ್ಪು ಬೆಲ್ಲ. ಇವಾಗ ಬೆಲ್ಲ ಹಾಕ್ಕೊಂಡಿದ್ದೀನಿ. ಒಣಕೊಬ್ಬರಿ ಸ್ವಲ್ಪ ನೋಡಿ ಈ ಥರ ಕಟ್ ಮಾಡಿದ್ದೀನಿ ಮೀಡಿಯಮ್. ಸ್ವಲ್ಪ ಏಲಕ್ಕಿ ಪುಡಿ. ಏನು ಬೇಡ ಇದಕ್ಕೆ, ಇಷ್ಟೇ ಸಾಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ ಮೇಲೆ ಇಡಬೇಕು ರಿಟರ್ನು. ಇವಾಗ ನಾನು ಮತ್ತೆ ಗ್ಯಾಸ್ ಮೇಲೆ ಇಕ್ಕಿದ್ದೀನಿ. ನೀರೆಲ್ಲ ಏನು ಹಾಕ್ಬೇಡಿ. ಬೆಲ್ಲ ಕರಗಿದ್ರೆ ಅದೇ ನೀರು ಥರ ಆಗ್ಬಿಡುತ್ತೆ, ಸ್ವಲ್ಪ ನೀರು ಬಿಡುತ್ತೆ. ಕಡಿಮೆ ಉರಿ ಇಟ್ಕೊಳ್ಳಿ. ಮೀಡಿಯಮ್ ಉರಿ ಇಟ್ಕೊಂಡು ಬೆಲ್ಲ ಕರಗಿ ಒಂದು ಕುದಿ ಬರಬೇಕಿದು. ಅಲ್ಲೇವರೆಗೂ ನೀವು ಚೆಂದಾಗೆ ಇದನ್ನು ಕುದಿಸ್ಬೇಕಾಗುತ್ತೆ. ಮೀಡಿಯಮ್ ಒಂದು ಕುದಿ ಬಂದರೆ ಸಾಕಷ್ಟೇ, ಬೆಲ್ಲ ಕರಗಿಬಿಟ್ಟು. ಇವಾಗಿದು ರೆಡಿಯಾಗಿದೆ. ನಾನು ಸರ್ವ್ ಮಾಡ್ಕೊತೀನಿ. ಚೆನ್ನಾಗಿದಾಗಿದೆ ನೋಡಿದ್ರೆ. ನೀರೇನು ಇರಬಾರ್ದು, ನೀರಿಲ್ಲ ನೋಡಿದ್ರೆ. ಎಷ್ಟು ನೀಟಾಗಿ ಬಂದಿದೆ. ಇದು ಸರ್ವ್ ಮಾಡೋದು ಅಷ್ಟೇ. ಇವಾಗ ರೆಡಿಯಾಗಿದೆ ನೋಡಿದ್ರೆ ಸ್ವೀಟು. ಎಷ್ಟು ಅಕ್ಕಿ ನುಚ್ಚಲ್ಲಿ ಎಷ್ಟು ಸೂಪರಾಗಿ ಅಂದರೆ ದೇವ್ರ ನೈವೇದ್ಯಗೆಲ್ಲ ನೀವು ಮಾಡ್ಕೋಬೋದು. ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಮೇಲೆ. ಚೆನ್ನಾಗಿರುತ್ತೆ ತುಪ್ಪ ಹಾಕಿದರೆ. ಯಾಕಂದರೆ ತುಪ್ಪ ಹಾಕಿ ಅಷ್ಟೇ ಹುರಿದಿರೋದು ಮಾತ್ರ. ಸ್ವಲ್ಪ ತುಪ್ಪ ಹಾಕಿರೋದು ಬಿಸಿ ಇದೆಯಲ್ಲ, ಕರಗಿಬಿಡುತ್ತೆ. ಕರಗ್ತಾ ಇದೆ ತುಪ್ಪ. ಸೂಪರಾಗಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ. ನಾನು ಟೇಸ್ಟ್ ಮಾಡ್ತೀನಿ ಸ್ವಲ್ಪ, ಹೇಗಿದೆ ನೋಡೋಣ. ನೋಡಿ, ಹೀಗೆ ಇರಬೇಕು. ತುಂಬ ನೀರು ಥರ ಎಲ್ಲ ಮಾಡಬಾರ್ದು, ಉದ್ದುದ್ರಾಗೆ ಇರಬೇಕು. ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಯಾವಾಗ ಬೇಕಾದ್ರೂ ದೇವ್ರ ನೈವೇದ್ಯ ಕೂಡ ನೀವು ಮಾಡ್ಕೋಬೋದು. ಇದನ್ನು ನೋಡ್ತೀನಿ, ಟೇಸ್ಟ್ ನೋಡ್ತೀನಿ. ವಾವ್, ಸಖತ್ತಾಗಿದೆ ಮಾತ್ರ. ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ತಿನ್ಬೋದು ಇದನ್ನ ಈ ಥರ ಮಾಡಿದರೆ. ಹೆಲ್ದಿ ಡಿಶ್, ಸ್ವೀಟ್ ಹೆಲ್ದಿ. ಓಕೆ, ಥ್ಯಾಂಕ್ ಯು.